ನಮಸ್ಕಾರ ವೀಕ್ಷಕರೇ. ಸಮಾಜದಲ್ಲಿ ಎಲೆ ಮರೆ ಕಾಯಿಯಂತೆ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ತೊಡಗಿರುವಂತಹ ಸಂಸ್ಥೆಗಳು ಮತ್ತು ವ್ಯಕ್ತಿಗಳನ್ನ ಪರಿಚಯಿಸುವಂತಹ ಅಶ್ವವೇಗದ ವಿಶೇಷ ಕಾರ್ಯಕ್ರಮ ಅಶ್ವಂಬರಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಂಧುಗಳೇ, ಇವತ್ತು ನಾವು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಕಲ್ಪರಕ್ಷಾ ಎಜುಕೇಶನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ನಲ್ಲಿ ಇದ್ದೇವೆ. ಬನ್ನಿ ಈ ಸಂಸ್ಥೆಯ ಕುರಿತಂತೆ ಒಂದು ಚಿಕ್ಕ ವಿಟಿಯನ್ನ ನೋಡ್ಕೊಂಡು ಬರೋಣ. ಹಾಗೇನೆ ಈ ಸಂಸ್ಥೆಯ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ವೀಕ್ಷಕರೇ, ಇವತ್ತು ನಮ್ಮೊಂದಿಗೆ ಕಲ್ಪರಕ್ಷಾ ಎಜುಕೇಶನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರಾದಂತಹ ಶ್ರೀಯುತ ಕುಮಾರ್ ನಾಯಕ್ರವರು ಇದ್ದಾರೆ. ಬನ್ನಿ ಅವರನ್ನ ಮಾತನಾಡಿಸ್ತಾ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ, ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಬೇಕು ಅನ್ನುವಂತಹ ಕಲ್ಪನೆ ನಿಮ್ಮಲ್ಲಿ ಹೇಗೆ ಬಂತು? ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಹಿನ್ನೆಲೆಯನ್ನ ತಿಳಿಸ್ಕೊಡೋದಾದ್ರೆ. ನಮಸ್ಕಾರ. ನನ್ನ ಹೆಸರು ಕುಮಾರ್ ನಾಯಕ್ ಅಂತ ಅಂದ್ಬಿಟ್ಟೇಳಿ. ನಾನು ಮೂಲತಃ ಶಿವಮೊಗ್ಗ ಡಿಸ್ಟಿಕ್ಕು ಶಿಕಾರಿಪುರ ತಾಲೂಕು ಕುಸ್ಕೂರ್ ಎಂಬ ಗ್ರಾಮದಲ್ಲಿ, ಪುಟ್ಟ ಹಳ್ಳಿಯಲ್ಲಿ ನನ್ನ ಜನನ ಸ್ಟಾರ್ಟ್ ಆಗಿದ್ದು. ನನ್ನ ಜೀವನ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನಾವು ಸಾಕಷ್ಟು ಬಡತನದಲ್ಲಿರ್ತೀವಿ, ತುಂಬ ಕಷ್ಟದಲ್ಲಿ. ಅಂದರೆ ಇವತ್ತು ಹೋಗ್ಬಿಟ್ಟು ನಾವು ಭತ್ತ ಕೊಯ್ದಿರೋದು ತೆನೆನ ನಾವು ಬಂದುಬಿಟ್ಟು ಅದನ್ನು ಕುಟ್ಟಿ ನಾವು ಬೇಯಿಸ್ಕೊತಿದ್ರೇ ನಮ್ಮ ಹೊಟ್ಟೆ ತುಂಬ ಅಂಥ ಪರಿಸ್ಥಿತಿ ಇತ್ತು. ಸೊ ಆವಾಗಲೇ ನಾನು ಎಜುಕೇಷನ್ ಮಾಡ್ತಾಯಿದ್ದೆ, ಸ್ಕೂಲಿಗೆ ಹೋಗ್ತಾಯಿದ್ದೆ. ನಾನು ಚಿಕ್ಕ ಹುಡುಗ ಇರಬೇಕಾದ್ರೇ ನನಗೆ ಆ ಕಷ್ಟ ನೋಡಿಬಿಟ್ಟು, ಆ ನೋವು ನೋಡಿಬಿಟ್ಟು, ನಮ್ಮ ತಂದೆ ತಾಯಿಗಳು ಪಡ್ತಾರಂಥ ಕಷ್ಟಗಳು ನೋಡಿ ನಾನು ಒಂದು ತೀರ್ಮಾನ ಮಾಡಿದೆ. ನಾನು ಎಜುಕೇಷನನ್ನು ಆದಷ್ಟು ನಿಲ್ಲಿಸ್ಬಿಟ್ಟು ನಾನು ನೆಕ್ಸ್ಟ್ ಒಂದು ಏನಾದರೂ ಮಾಡೋದಾದರೆ ಒಂದು ಬಿಸ್ನೆಸ್ ಮೂಲಕನೇ ನನ್ನ ಒಂದು ಕುಟುಂಬನ ನಾನು ಅರ್ನ್ ಮಾಡಬೇಕು ಅನ್ನೋ ಒಂದು ನನ್ನ ಮನಸ್ಸಲ್ಲಿ ಬಂತು. ಹಾಗಾಗಿ ನಾನು ಆ ಒಂದು ಡಿಸೈಡನ್ನು ತಗೊಂಡು ನಾನು ಎಜುಕೇಷನ್ ಅನ್ನೋದಕ್ಕೆ ನಿಲ್ಲಿಸಿದೆ. ಎಜುಕೇಷನ್ ನಿಲ್ಲಿಸ್ಬಿಟ್ಟು ನಾನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಊರು ಬಿಟ್ಟು ಬೇರೆ ಊರಿಗೆ, ಟೌನಿಗೆ ನಾನು ನನ್ನ ಪ್ರಯಾಣನ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ನಾನು ಟೈಲರಿಂಗ್ ಅಂತ ಕೆಲಸ ಕಲಿಬೇಕು ಅಂತ ಅಂದ್ಬಿಟ್ಟು ನನಗೆ ಅನಿಸ್ತಾಯಿತ್ತು. ಆದರೆ ಆ ಟೈಮಲ್ಲಿ ನಮಗೇನಾದರೂ ಒಂದು ಹಳ್ಳಿಯಿಂದ ಹೋದವರಿಗೆ ನಮಗೆ ಸ್ಟಾರ್ಟಿಂಗಲ್ಲಿ ನಮಗೊಂದು ಜೀವನಕ್ಕೆ ಒಂದು ಇದು ಏನೋ ಒಂದು ಗುರಿ ಅಂತ ಆಗೋದೇ ಫಸ್ಟ್ ಸ್ಟಾರ್ಟಿಂಗ್ ಹೋಟೆಲಿಂದ. ಸೊ ಹೋಟೆಲಿಗೆ ಸೇರಿಕೊಂಡೆ. ಹೋಟೆಲಲ್ಲಿ ನಾನು ಕ್ಲೀನರ್ ಕೆಲಸಕ್ಕೆ ಸೇರಿಕೊಂಡು, ಆ ಕ್ಲೀನರ್ ಕೆಲಸದಿಂದ ನಾನು ಸಪ್ಲೈಯರ್ ಕೆಲಸ, ಅದಾದಮೇಲೆ ಕುಕ್ಕಿಂಗ್ ಕೆಲಸ ಮಾಡ್ತಾ ಆಮೇಲಿಂದ ನಾನು ಒಂದು ಟೈಲರಿಂಗ್ ಅಂತ ಅಂದ್ಬಿಟ್ಟು ಒಂದು ಕೆಲಸ ಕಲಿಬೇಕು ಅನ್ನೋ ಒಂದು ಆಸೆಯಿಂದ ಟೈಲರಿಂಗ್ ಕೆಲಸ ಕಲಿತೆ ಸರ್. ನಾನು ಒಂದು ಹೋಟೆಲ್ನಲ್ಲಿ ಕ್ಲೀನರ್ ಆಗಿ, ಸಪ್ಲೈಯರ್ ಆಗಿ, ಅದಾದ ನಂತರ ಟೈಲರ್ ಕೆಲಸ ಕಲ್ತ್ಕೊಂಡು ಟೈಲರಿಂಗ್ ಕೆಲಸವನ್ನ ಮಾಡಿಕೊಳ್ತಾ ಇದ್ದಂತಹ ತಮಗೆ ಈ ಥರದ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು? ನಾನು ಎಜುಕೇಷನು ಕಂಪ್ಲೀಟ್ ಮಾಡಲಿಲ್ಲ. ನನ್ನಲ್ಲಿ ಒಂದು ಕೊರಗಿತ್ತು. ನಾನು ಏನಾದರೂ ನನ್ನ ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಆದರೆ, ನನ್ನದೊಂದು ಆಸೆ ಮತ್ತು ನಾವು ಪಟ್ಟಿರೋ ಕಷ್ಟಗಳು ಮತ್ತು ನಮಗೆ ಸಿಕ್ಕಿರೋಂಥ ಬಡತನದ ದಾರಿಯಲ್ಲಿ ನಾನು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು, ಅಥವಾ ಏನಾದ್ರು ಒಂದು ಸಮಾಜಕ್ಕೆ ಏನಾದರೂ ನಾನು ಕೊಡುಗೆ ಕೊಡಬೇಕು ಅನ್ನೋ ಒಂದು ಖುಷಿ ಅನ್ನೋದು ನನ್ನ ಮನಸ್ಸಲ್ಲಿ ಇದ್ದಿದ್ದು. ಅಂತ ಅಂದರೆ ನಾನು ಬಿಸ್ನೆಸ್ ಚೆನ್ನಾಗಿ ಡೆವಲಪ್ಮೆಂಟ್ ಆದಮೇಲೆ, ನಾನಂತೂ ಎಜುಕೇಷನ್ ಕಲ್ತಿಲ್ಲ, ಅಟ್ಲೀಸ್ಟು ನಂತರ ಸಾಕಷ್ಟು ಮಕ್ಕಳುಗಳು, ಸಾಕಷ್ಟು ಕುಟುಂಬಗಳು ತುಂಬ ಕಷ್ಟದಲ್ಲಿದ್ದಾರೆ. ಅಂಥವ್ರನ್ನ ನಾನು ಒಂದು ಎಜುಕೇಷನ್ ಕಲಿಸ್ಬೇಕು ಅನ್ನೋ ಒಂದು ಆಸೆಯಲ್ಲಿ ನಾನು ನನ್ನ ಬಿಸ್ನೆಸ್ ಎಲ್ಲ ಚೆನ್ನಾಗಾದ್ಮೇಲೆ ನಾನು ಲೈಫಲ್ಲಿ ಹಣಕಾಸಿನ ವಿಚಾರದಲ್ಲೆಲ್ಲ ಚೆನ್ನಾಗಾದ್ಮೇಲೆ ನನ್ನ ಮನೆಯಲ್ಲೇ ಒಂದು 5 ಮಕ್ಕಳನ್ನ ಇಟ್ಕೊಂಡು ನಾನು ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ತಾ ಇದ್ದೆ. ಆದರೆ ಕಾರಣಾಂತರದಿಂದ ಅಕ್ಕಪಕ್ಕದಲ್ಲೇ ನಮಗೆ ಸ್ವಲ್ಪ ರಿಸ್ಟ್ರಿಕ್ಷನ್ ಆಯಿತು.
ನೀವೆಲ್ಲ ಈ ಥರ ಮಕ್ಕಳನ್ನ ಕರ್ಕೊಬಂದ್ಬಿಟ್ಟು ನಿಮ್ಮ ಮನೇಲಿ ಇಟ್ಕೊಂಡು ನೀವು ಈ ಥರ ಎಲ್ಲ ಮಾಡೋದು ತಪ್ಪಾಗುತ್ತೆ. ನೀವು ಕಾನೂನು ರೀತಿಯಲ್ಲಿ ನೀವು ಏನಾದರೂ ಮಾಡೋದಾದರೆ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ಮೇಲೆ, ನಾವು ಈ ಒಂದು ಟ್ರಸ್ಟ್ ಅಂತ ಓಪನ್ ಮಾಡಿದ್ದೀವಿ ಸರ್ ನಾವು. ಈ ಟ್ರಸ್ಟನ್ನು ಓಪನ್ ಮಾಡಿದ್ಮೇಲೆ ನಾವು ಒಂದು 5 ಜನ ಸೇರಿಕೊಂಡು, ಮತ್ತು ನಮ್ಮ ಬ್ರದರು ರಮೇಶ್ ನಾಯಕ್ ಅಂತ ಅಂದ್ಬಿಟ್ಟೇಳಿ ಅವರು ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಡಿಸ್ಕಸ್ ಮಾಡಿದ್ಮೇಲೆ ಮತ್ತೆ ಒಂದು ಬೇರೆಯವರಿಗೆಲ್ಲ ಒಂದು 5 ಜನ ಟ್ರಸ್ಟಿಗಳು ಸೇರಿಸ್ಕೊಂಡು ಈ ಒಂದು ಟ್ರಸ್ಟನ್ನು ಓಪನ್ ಮಾಡೋಣ ಅಂತ ಅಂದ್ಬಿಟ್ಟೇಳಿ ಲೀಗಲ್ ಅಡ್ವೈಸರ್ ಅವ್ರ ಹತ್ರ ಸ್ವಲ್ಪ ಸಲಹೆ ತಗೊಂಡು ಈ ಒಂದು ಸಮಸ್ಯೆನ ನಾವು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ 5 ಮಕ್ಕಳಿಂದ ಸ್ಟಾರ್ಟ್ ಆಗಿದ್ದು, ಇವಾಗ 110 ಮಕ್ಕಳಿದ್ದಾರೆ. ನಮ್ಮಲ್ಲಿ ಟೋಟಲ್ ಬಂದುಬಿಟ್ಟು 3 ಕಡೆ ಬ್ರ್ಯಾಂಚ್ ಇದೆ. ಒಂದು ಮಹಾಲಕ್ಷ್ಮಿ ಲೇಔಟಲ್ಲಿ, ಇನ್ನೊಂದು ನಾಗರಬಾವಿಯಲ್ಲಿ, ಹಾಗೆ ಇನ್ನೊಂದು ಪುರ್ಸ್ನಳ್ಳಿ ಅಲ್ಲಿ. ಟೋಟಲ್ ಬಂದು 110 ಮಕ್ಕಳಿದ್ದಾರೆ ಸರ್. ಈ ಸಂಸ್ಥೆಯ ಸಹ ಸಂಸ್ಥಾಪಕರಲ್ಲಿ ಒಬ್ಬರಾದಂತಹ ರಮೇಶ್ ನಾಯ್ಕರವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವರನ್ನ ಮಾತನಾಡಿಸ್ತಾ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಎಲ್ರಿಗೂ ಹೇಳಿ, ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಬೇಕು ಅಂತಂದ್ರೆ ಸಾಕಷ್ಟು ಸವಾಲುಗಳಿರುತ್ತೆ, ಸಾಕಷ್ಟು ಸಮಸ್ಯೆಗಳಿರುತ್ತೆ. ನಿಮಗೆ ಯಾವ ತರ ಸವಾಲುಗಳು ಎದುರಾಯ್ತು, ಅದನ್ನು ಹೇಗೆ ನೀವು ಮೆಟ್ಟಿ ಮುಂದೆ ಬರ್ತಾ ಇದ್ದೀರಾ ಅಂತ ಹೇಳಿ? ಆ, ನಾವು ಈ ಸಂಸ್ಥೆ ಓಪನ್ ಮಾಡಿ 2014 ಸ್ಟಾರ್ಟ್ ಆಗಿದ್ದು. ಸೊ 10 ವರ್ಷ ಈ ಸಂಸ್ಥೆ ಮುಗಿಸಿ 11 ವರ್ಷ ಕಾಲಿಡ್ತಾ ಇದೆ. ಸೊ ನಾವು ಸ್ಟಾರ್ಟ್ ಮಾಡೋವಾಗಂತೂ ತುಂಬ ಸಮಸ್ಯೆಗಳು ಎದುರಿಸಿದ್ದೀವಿ ಸರ್. ಬೇರೆ ಬೇರೆ ಥರನೂ ಸಮಸ್ಯೆ ಎದುರಿಸಿದ್ದೀವಿ. ಆಮೇಲೆ ಹಣಕಾಸಲ್ಲೂ ಕೂಡ ತುಂಬ ಸಮಸ್ಯೆ ಎದುರಿಸಿದ್ದೀವಿ. ಸೊ ಅದರಲ್ಲೂ ಕೂಡ ನಾವು ಒಂದು 5 ಜನ ಮಕ್ಕಳಿಂದ ಈ ಸಮಸ್ಯೆ ಸ್ಟಾರ್ಟ್ ಆಗಿದ್ದು. ಸೊ ಈಗ 110 ಜನ ಮಕ್ಕಳಿದ್ದಾರೆ ನಮ್ಮಲ್ಲಿ. ಸೊ ಆ 5 ಜನ ಮಕ್ಕಳನ್ನ ಸಾಕೋಕ್ಕೆ ನಾವು ಆವಾಗ ತುಂಬ ಸಮಸ್ಯೆಗಳು ಎದುರಿಸಿದ್ದೀವಿ. ಆವಾಗ ಈಗ ನಮ್ಮದು ಬಿಸ್ನೆಸ್ಸಲ್ಲಾಗಲಿ, ಆಮೇಲೆ ನಮಗೆ ಯಾವುದು ಆವಾಗ ಯಾವ ಥರ ದಾನಿಗಳ್ನ ಇದನ್ನ ತಗೋಬೇಕು, ಯಾವ ಥರ ದಾನ ತಗೋಬೇಕು ಅಂತ ನಮಗೆ ಗೊತ್ತಿರಲಿಲ್ಲ. ಆಮೇಲೆ ಹಾಗೆ ಬರ್ತಾ ಬರ್ತಾ ನಮ್ಮ ಫ್ರೆಂಡ್ ಸರ್ಕಲಿಂದ ಆಗಿರ್ಬೋದು, ನಮ್ಮ CWCU ಕಡೆಯಿಂದ ಆಗಿರ್ಬೋದು, ಮತ್ತು ನಮ್ಮ DCP ಆಫೀಸ್ ಕಡೆಯಿಂದ ಎಲ್ಲ ಯಾವ್ಯಾವ ಥರನ ಸಲಹೆಗಳು ತಗೊಂಡು ನಾವು ಈ ಮಕ್ಕಳನ್ನ ಯಾವ್ಯಾವ ಥರ ತಗೋಬೇಕು, ಮಕ್ಕಳು ಯಾವ ಥರ ಈ ಸಿಂಗಲ್ ಪೇರೆಂಟ್ಸ್ ಆಗಿರ್ಬೋದು, ಮತ್ತು ಸೆಮಿ ಆರ್ಫನ್ ಮಕ್ಕಳಾಗಿರ್ಬೋದು, ಮತ್ತು ಇವ್ರನ್ನೆಲ್ಲ ಯಾವ ಥರ ಹ್ಯಾಂಡಲ್ ಮಾಡೋದು ಎಲ್ಲ ತುಂಬ ಸಮಸ್ಯೆಗಳು ಎದುರಿಸಿದ್ದೀವಿ. ಸೊ ಅದ್ರ ಜೊತೆಗೆ ನಮಗೆ ನಮ್ಮ CWC ಆಗಿರ್ಬೋದು, ಮತ್ತು ನಮ್ಮ DCP ಆಫೀಸ್ನವರೆಲ್ಲ ತುಂಬ ಸಹಾಯ ಮಾಡಿದ್ದಾರೆ ನಮಗೆಲ್ಲ. ಯಾವ ಥರ ನಡೆಸಬೇಕು, ಯಾವ ಥರ ಡಾಕ್ಯುಮೆಂಟ್ರಿ ನಾವು ಮಾಡ್ಕೋಬೇಕು, ಮತ್ತು ಯಾವ್ಯಾವ ಮಕ್ಕಳನ್ನ ಯಾವ ಥರ ನಾವು ಸಿಂಗಲ್ ಪೇರೆಂಟ್ಸ್ ಮಕ್ಕಳಿಗೆ ಯಾವ ಥರ ನಾವು ಕೌನ್ಸ್ಲಿಂಗ್ ಯಾವ ಥರ ಮಾಡಬೇಕು ಎಲ್ಲ ಹೇಳ್ಕೊಟ್ಟು ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಜೊತೆಗೆ ನಮ್ಮ ಶ್ರೀಯುತ ಫೌಂಡರ್ ಕುಮಾರ್ ನಾಯಕ್ ಅವರು ಕೂಡ ತುಂಬ ಸಮಸ್ಯೆಗಳು ಎದುರಿಸ್ಬಿಟ್ಟು ಈ ಥರ ಒಂದು ಮಕ್ಕಳಿಗೆ ಅಂದರೆ ನಾವು ಬೆಳೆದು ಬಂದ ರೀತಿಯೇ ಅದೇ ಥರ ಇತ್ತು ಸರ್. ಯಾಕೆ ನಾವು ಸಿಂಗಲ್ ಪೇರೆಂಟ್ಸ್ ಆಗಿರಿ, ಯಾವ ಥರ ನಾವು ಇದಾಗಿಬೇಕು, ಮಕ್ಕಳನ್ನ ಸಾಕೋದಾಗಲಿ, ನಮ್ಮದು ಒಂದು ಹಿನ್ನೆಲೆ ತುಂಬ ಬ್ಯಾಕ್ಗ್ರೌಂಡ್, ನಮ್ಮ ತುಂಬ ಕಷ್ಟದಲ್ಲಿ ಬಂದಿರೋ ಮಕ್ಕಳು ನಾವು ಕೂಡ. ಸೊ ಹಾಗಾಗಿ ಇಂಥ ಮಕ್ಕಳಿಗೇನೋ ಒಂದು ಸಪೋರ್ಟ್ ಮಾಡೋಣ. ಅದ್ರ ಜೊತೆಗೆ ಈಗ ಇದು ಸ್ಲಮ್ಮಲ್ಲಿ ತುಂಬ ಜನ ಮಕ್ಕಳು ಇದೇ ಥರ ಪೇಪರ್ ಆಯೋ ಮಕ್ಕಳು, ಚಿಂದಿ ಆಯೋ ಮಕ್ಕಳೆಲ್ಲ ಇರ್ತಾರೆ.
ಆಮೇಲೆ ಈ ಸಿಂಗಲ್ ಪೇರೆಂಟ್ಸ್ ಮಕ್ಕಳಲ್ಲಿ ಒಬ್ಬರು ತಂದೆ ಇರಲ್ಲ, ತಾಯಿ ಇರ್ತಾರೆ. ಸೊ ಅಂಥ ಮಕ್ಕಳು ಅವ್ರಿಗೆ ಎಜುಕೇಷನ್ ಸಿಗ್ತಾ ಇರಲ್ಲ, ಊಟ ತಿಂಡಿ ಕಡ ಸಿಗ್ತಾ ಇರಲ್ಲ ಅವರಿಗೆ. ಸೊ ಅಂಥ ಮಕ್ಕಳಿಗೂ ಕೂಡ ನಾವು ಸಪೋರ್ಟ್ ಮಾಡಿಕೊಂಡು ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಮತ್ತು SR ರಿಪೋರ್ಟ್ ಮಾಡಿ ಎಲ್ಲ ಮಾಡಿಕೊಂಡು ಒಂದು ಒಂದು ಸುಮಾರು ಈಗ ನಮ್ಮಲ್ಲಿ ಸುಮಾರು ಒಂದು 1000 ಮಕ್ಕಳು ಎಜುಕೇಷನ್ ಮುಗಿಸ್ಕೊಂಡು ಹೋಗಿದ್ದಾರೆ. ಸೊ ಅವರು ಕೂಡ ಇವಾಗ ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ. ಸೊ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮ ತಿಪ್ಟೂರಲ್ಲಿ ಒಂದು ಸಿಂಗಲ್ ಸ್ಟಾರ್ ಆಗಿ ಸಬ್ ಇನ್ಸ್ಪೆಕ್ಟರ್ ಆಗಿ ಒಬ್ಬರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಟೀಚರ್ಗಳಾಗಿದ್ದಾರೆ. ಸೊ ಅಗ್ರಿಕಲ್ಚರ್ ಮಾಡೋರು ಇದ್ದಾರೆ. ಸೊ ತುಂಬ ಜನ ಒಳ್ಳೊಳ್ಳೆ ಸಪೋರ್ಟಿವ್ ಆಗಿದ್ದಾರೆ. ಇವಾಗ್ಲೂ ಕೂಡ ನಮಗೆ ಕಾಲ್ ಮಾಡ್ತಾರೆ. ಸೊ ಕಾಲ್ ಮಾಡಿಬಿಟ್ಟು ಏನು ಸರ್ ಚೆನ್ನಾಗಿದ್ದೀರಾ ಅಂತೆಲ್ಲ ಕೇಳ್ತಾರೆ ಸರ್. ತುಂಬ ನಮಗೆ ಖುಷಿ ಆಗುತ್ತೆ ಸರ್. ಈ ಕೆಲಸ ಮಾಡೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ಸರ್. ನಮ್ಮ ಇಡೀ ನಮ್ಮ ಫ್ಯಾಮಿಲಿನೇ ಈ ಕಲ್ಪರಕ್ಷೆಗೋಸ್ಕರ ದುಡಿತಾ ಇದ್ದೀವಿ ಸರ್ ನಾವು. ಸಾಮಾನ್ಯವಾಗಿ ಇಲ್ಲಿಗೆ ಮಕ್ಕಳು ಬಂದಾಗ ಸಾಕಷ್ಟು ಸವಾಲುಗಳು, ಸಮಸ್ಯೆಗಳಿರುತ್ತೆ. ಮಕ್ಕಳೆಲ್ಲ ಬೇರೆ ಬೇರೆ ಪರಿಸರದಿಂದ ಬಂದಿರ್ತಾರೆ. ನಿಮ್ಮ ಇಲ್ಲಿನ ಪರಿಸರಕ್ಕೆ ಹೊಂದ್ಕೊಳ್ಬೇಕು. ಇಲ್ಲಿನ ಊಟ, ತಿಂಡಿ, ಇಲ್ಲಿನ ಶಿಕ್ಷಣ, ಸಂಸ್ಕಾರ ಇದೆಲ್ಲದಕ್ಕೆ ಅದು ಹೇಗೆ ನಿಮಗೆ ಕಷ್ಟ ಆಗುತ್ತೆ ಅಂತ ಅನ್ಸುತ್ತಾ, ಅಥವಾ ಹೇಗೆ ಅದನ್ನ ಮ್ಯಾನೇಜ್ ಮಾಡ್ತೀರಾ ನೀವು? ಅದು ಕಷ್ಟ ಅಂತ ಏನಿಲ್ಲ ಸರ್. ಈಗ ಆ ಮಕ್ಕಳನ್ನ ನಾವು ಒಂದು ಆಶ್ರಮದಲ್ಲಿ ಇದ್ದಾರೆ ಅನ್ನೋ ಥರ ನಾವು ನೋಡ್ಕೊಳಲ್ಲ ಸರ್. ಇದು ಅವ್ರೊಂದು ಮನೆ. ನಾವು ಅವರೆಲ್ಲ ಒಂದು ಕುಟುಂಬದವರು ಸರ್. ನಾವು ಒಂದು ಕುಟುಂಬದವ್ರ ಇದ್ದಾಗ ಆ ಮಕ್ಕಳಿಗೆ ನಾವು ಸ್ಟಾರ್ಟಿಂಗಲ್ಲಿ ಬಂದಾಗ ಒಂದು 2-3 ದಿನ ಅವರಿಗೆ ಅಡ್ಜಸ್ಟ್ ಆಗೋಕ್ಕೆ, ಇಲ್ಲಿರೋ ಮಕ್ಕಳ ಜೊತೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅವ್ರ ಮಕ್ಳಿಗೂ. ಸೊ ಆಮೇಲೆ ಒಂದು 2-3 ದಿನ ಅದು ಒಂದು ವಾರ ಆದಮೇಲೆ ಅವರೇ ನಮ್ಮ ಜೊತೆ ಎಲ್ಲ ಹೊಂದ್ಕೊತಾರೆ. ಎಲ್ಲ ಮಕ್ಕಳ ಜೊತೆ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಆಮೇಲೆ ಇಲ್ಲಿರೋ ನಮ್ಮ ಸಿಬ್ಬಂದಿಗಳು ಕೂಡ ಅವ್ರಿಗೆ ಫ್ರೆಂಡ್ಲಿಯಾಗಿ ನೋಡ್ಕೊತಾರೆ. ಸೊ ಅಂಥ ಏನೂ ಕಷ್ಟ ಅನಿಸಿಲ್ಲ ಸರ್. ಇದುವರೆಗೂ ನಮ್ಮಲ್ಲಿ ಯಾವ ಮಕ್ಕಳು ಓಡೋಗಿದ್ದು ಹಿಸ್ಟ್ರಿ ಇಲ್ಲ. ಸೊ ಎಲ್ಲರೂ ಚೆನ್ನಾಗಿದ್ದಾರೆ, ಹೊಂದ್ಕೊಂಡು ಎಲ್ಲ ಆರಾಮಾಗಿರ್ತಾರೆ ಸರ್. ಅವರಿಗೆ ಊಟ ತಿಂಡಿ ವಿಷಯದಲ್ಲಾಗಿರ್ಬೋದು, ಮತ್ತು ಅವ್ರಿಗೆ ನಮ್ಮ ಕೌನ್ಸ್ಲರ್ ಕೂಡ ಇದ್ದಾರೆ. ಸೊ ಅವರಿಗೆಲ್ಲ ಕೌನ್ಸ್ಲಿಂಗ್ ಮಾಡ್ತಾರೆ. ಯಾವ ಥರ ಇರಬೇಕು, ಯಾವ ಥರ ನಡ್ಕೋಬೇಕು, ಮತ್ತು ಅವ್ರಿಗೆ ಯಾವ ಥರ ಸಂಸ್ಕಾರ ಹೆಂಗೆ ಕಲಿಸ್ಬೇಕು. ಮತ್ತು ಊಟದಲ್ಲಾಗ್ಲೂ ಒಂದು ಅಗಳು ಊಟ ಬಿಸಾಕಬಾರ್ದು. ಯಾಕೆಂದರೆ ಒಂದೊಂದು ಅಗಳಲ್ಲೂ ನಮ್ಮ ರೈತರು ಎಷ್ಟು ಕಷ್ಟಪಟ್ಟು ನಮಗೆ ಅನ್ನ ಕೊಡ್ತಾ ಇರ್ತಾರೆ. ಸೊ ಹಾಗೆ ಅವ್ರಿಗೆ ಎಲ್ಲ ಥರನೂ ನಾವು ಸಂಸ್ಕಾರ ಕಲಿಸ್ಕೊಡ್ತೇವೆ ಮಕ್ಕಳಿಗೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಇಲ್ಲಿ ಬರೋ ಮಕ್ಕಳು ಯಾರಿಗೂ ಕೂಡ ನನಗೆ ತಂದೆ ತಾಯಿ ಇಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಆ ಥರ ಯಾವತ್ತೂ ಅನಿಸಿಲ್ಲ ಸರ್. ಅವ್ರಿಗೆ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ, ನಗ್ನಗ್ತಾ ಇರ್ತಾರೆ, ಒಳ್ಳೆ ಎಜುಕೇಷನ್ ಮಾಡ್ತಾರೆ. ಓದಕ್ಕೆ ಬರದೇ ಇರೋ ಮಕ್ಕಳನ್ನ ಅವ್ರಿಗೆ ಯಾವ ಥರ ನಾವು ಅವ್ರಿಗೆ ಓದಿಸ್ಬೇಕು, ಯಾವ ಥರ ಅವ್ರಿಗೆ ನಮ್ಮ ಅವ್ರ ದಾರಿಗೆ ನಾವು ಹೋಗಿ ನಮ್ಮ ದಾರಿಗೆ ಅವ್ರಿಗೆ ಕರ್ಕೊಂಬರ್ತೀವಿ. ಸೊ ಹಾಗಾಗಿ ನಮಗೇನಂತ ಅದ್ರ ಮಕ್ಕಳನ್ನ ನೋಡ್ಕೊಳೋ ಅಂಥ ಕಷ್ಟ ಅಂತೂ ಏನೂ ಅನಿಸಿಲ್ಲ ಸರ್ ಇದುವರೆಗೂ. ಅವರು ನಮ್ಮ ಮಕ್ಕಳೇ, ಎಲ್ಲರೂ ನಮ್ಮ ಮಕ್ಕಳೇ. ಸೊ ಹಾಗಾಗಿ ನಾವು ಒಂದು ಮಕ್ಕಳಿಗೆ ಇದು ಮಾಡ್ಕೊಂಡಿರ್ತೀವಿ ಸರ್. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳೋದಾದ್ರೆ ಇಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಬೇಕಾಗುವಂತಹ ಎಲ್ಲ ರೀತಿಯ ಸಂಸ್ಕಾರ ಶಿಕ್ಷಣವನ್ನ ಈ ಸಂಸ್ಥೆ ನಿರಂತರವಾಗಿ ಕಳೆದ 10-11 ವರ್ಷಗಳಿಂದ ನೀಡ್ತಾ ಬಂದಿದೆ ಅನ್ನುವಂಥದ್ದು ವಿಶೇಷವಾದಂತಹ ಸಂಗತಿ. ಒಬ್ಬ ಹೆಣ್ಮಗಳು ತನ್ನ ಗಂಡನಿಂದ ದೂರ ಆದಮೇಲೆ, ಗಂಡ ಇವಳನ್ನ ಮನೆಯಿಂದ ಹೊರಗೆ ಹಾಕಿದ ಮೇಲೆ ಯಾರೂ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಸಂಸ್ಥೆಯ ಆಶ್ರಯಕ್ಕೆ ಬರ್ತಾರೆ. ಈ ಸಂಸ್ಥೆಯವರು ಆಶ್ರಯ ಕೊಡ್ತಾರೆ ಹೆಣ್ಮಗಳಿಗೆ. ಅಷ್ಟೇ ಅಲ್ಲದೆ ಅವಳಿಗೆ ಓದಬೇಕು ಅನ್ನುವಂಥ ಹಂಬಲ ಇದ್ದಿದ್ರಿಂದ ಅವರಿಗೆ ಪದವಿಯನ್ನ ಮಾಡಿಸ್ತಾರೆ, ಜೊತೆಗೆ MSW ಅನ್ನು ಕೂಡ ಮಾಡಿಸ್ತಾರೆ. ಇವತ್ತು ಆ ಪೂರ್ಣಿಮಾ ಅನ್ನುವಂಥ ಹೆಣ್ಮಗಳು ಇದೇ ಸಂಸ್ಥೆಯಲ್ಲಿರುವಂತಹ ಎಲ್ಲ ಮಕ್ಕಳಿಗೆ ನಿರಂತರವಾಗಿ ಆಪ್ತ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ಇದು ವಿಶೇಷವಾದಂತಹ ಸಂಗತಿ. ಬನ್ನಿ ಅವರನ್ನೇ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ಕೇಳೋಣ. ನಮಸ್ಕಾರ. ನಮಸ್ತೆ, ನನ್ನ ಹೆಸರು ಪೂರ್ಣಿಮಾ ಅಂತ ಹೇಳಿ. ಕಲ್ಪರಕ್ಷಾ ಸೇವಾಶ್ರಮದಲ್ಲಿ ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿಗೆ ಬಂದಾಗ ನನಗೆ ಓದಬೇಕು ಅನ್ನೋ ಆಸೆ ತುಂಬ ಇತ್ತು. ಆವಾಗ ನಾನು ಕುಮಾರ್ ಸರ್ ಮತ್ತು ರಮೇಶ್ ಸರ್ ಇಬ್ಬರನ್ನ ಕೇಳಿದಾಗ ಓದೋಕ್ಕೆ ಅವಕಾಶ ಮಾಡಿಕೊಟ್ರು. ನಾನು ತುಮಕೂರು ಯೂನಿವರ್ಸಿಟಿಲಿ ಡಿಗ್ರಿನೂ ಮುಗಿಸಿದ್ದೀನಿ, ಹಾಗೆ MSWನೂ ಮುಗಿಸಿದ್ದೀನಿ. ಇದು ನನಗೆ ಮರೆಯಲಾಗದ ಘಟನೆ. ಹಾಗೆ ಇವ್ರಿಗೆ ಯಾವಾಗಲೂ ನಾನು ಚಿರಋಣಿಯಾಗಿ ಇರ್ತೀನಿ. ಸೊ ಇಲ್ಲಿರೋಂತಹ ಮಕ್ಕಳಿಗೆ ಆಪ್ತ ಸಮಾಲೋಚಕಿಯಾಗಿ ಹುದ್ದೆಯನ್ನು ಕೊಟ್ಟಿದ್ದಾರೆ. ಸೊ ಆ ಹುದ್ದೆಗೆ ನಾನು ನಿರಂತರವಾಗಿ ಕೆಲಸ ಮಾಡ್ತಿದ್ದೀನಿ. ಇಲ್ಲಿ ಗ್ರೂಪ್ ಕೌನ್ಸ್ಲಿಂಗ್ ಹಾಗೆ ಇಂಡಿವಿಜುವಲ್ ಕೌನ್ಸ್ಲಿಂಗ್ ಅಂತ 2 ರೀತಿಯ ಕೌನ್ಸ್ಲಿಂಗ್ ಮಾಡ್ತೀವಿ. ಗ್ರೂಪ್ ಕೌನ್ಸ್ಲಿಂಗಲ್ಲಿ ಮಕ್ಕಳದ್ದು ಏನಾದ್ರು ಡಲ್ ಇರೋರು ಅಥವಾ ಏನಾದ್ರು ಪ್ರಾಬ್ಲಮ್ ಇರೋರು ಆ್ಯಕ್ಟಿವ್ ಆಗಲಿಲ್ಲ ಗ್ರೂಪಲ್ಲಿ ಅಂದಾಗ ಅವಾಗ ಗೊತ್ತಾದಾಗ ಆ ಮಕ್ಕಳನ್ನ ಕರೆದು ಅವ್ರಿಗೇನು ಪ್ರಾಬ್ಲಮ್ ಇದೆ ಅಂತ ಕೇಳಿ
ಅವ್ರಿಗೆ ಇಂಡಿವಿಜುವಲ್ ಕೌನ್ಸ್ಲಿಂಗ್ ಮಾಡ್ತಾ ಮಾಡ್ತಾ ಅವ್ರನ್ನ ಇಂಪ್ರೂವ್ ಮಾಡ್ತೀವಿ. ಇವಾಗ ಡಲ್ ಇರೋ ಸ್ಟೂಡೆಂಟ್ ಎಜುಕೇಷನಲ್ಲಿ 20ಕ್ಕೆ 10 ತೆಗಿತಾ ಇರೋರು ಇವಾಗ 20ಕ್ಕೆ 18, 19 ತೆಗಿತಾ ಇದ್ದಾರೆ. ಹಾಗೆ ಸ್ಪೋರ್ಟ್ಸಲ್ಲಿ ನನಗೆ ಆಸಕ್ತಿ ಇದೆ ಅಂತ ಮಕ್ಕಳಿಗೆ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಅವಕಾಶವನ್ನು ಸ್ಕೂಲಲ್ಲಿ ಸಹ ಮಾಡಿಕೊಡ್ತೀವಿ. ಯಾವುದೇ ರೀತಿಯ ಮಕ್ಳಿಗೆ ತೊಂದರೆ ಇದ್ದರೆ ಕೌನ್ಸ್ಲಿಂಗಲ್ಲಿ ಸಹ ಅವರು ಅವರಿಗೆ ಭಾವನೆ ಏನಿದೆ ಅನ್ನೋದನ್ನು ನಮ್ಮ ಹತ್ರ ಹಂಚ್ಕೊಳ್ತಾರೆ. ನಾವು ಯಾವಾಗಲೂ ಅವ್ರ ಹತ್ರ ಕ್ಲೋಸ್ಲಿ ಆಗಿ ಫ್ರೆಂಡ್ಲಿ ಆಗಿನೇ ಇರ್ತೀವಿ. ಮಾನಸಿಕವಾಗಿ, ದೈಹಿಕವಾಗಿ ಬೇರೆ ಬೇರೆ ಥರದ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ಮಕ್ಕಳಿಗೆ ಈ ಆಪ್ತ ಸಮಾಲೋಚನೆ ಎನ್ನುವಂಥದ್ದು ಉತ್ತಮ ವರವಾಗಿ ಪರಿಣಮಿಸಿದೆ. ನಮಸ್ತೆ, ನನ್ನ ಹೆಸರು ಶಾಲಿನಿ ಅಂತ. ನಾನು ಇಲ್ಲಿ ಕಲ್ಪರಕ್ಷಾ ಸಂಸ್ಥೆಯಲ್ಲಿ HR ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಸುಮಾರು 10 ವರ್ಷದಿಂದ ಸಂಸ್ಥೆ ಸರ್ಕಾರದ ನಿಯಮ ನೀತಿ ಅಂತ ನಡೀತಾ ಇದೆ. ನಮ್ಮಲ್ಲಿ ಬರುವಂಥ ಹೆಣ್ಮಕ್ಳನ್ನ ನಾವು ಹಾಗೆ ಡೈರೆಕ್ಟಾಗಿ ನಾವು ಸಂಸ್ಥೆಯಲ್ಲಿ ಹಾಕ್ಕೊಳ್ಳೋ ಹಾಗಿಲ್ಲ. ಸರ್ಕಾರದ ನೀತಿ ನಿಯಮದಂತೆ ಮೊದಲು ನಾವು CWC ಅವರಿಗೆ ನಾವು 24 ಗಂಟೆ ಒಳಗಡೆ ನಾವು ಮಕ್ಕಳನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. CWC ಅವರು ತನಿಖೆ ಮಾಡ್ತಾರೆ, ಮಕ್ಕಳದ್ದು ಬ್ಯಾಕ್ಗ್ರೌಂಡು ಹಿನ್ನೆಲೆಯನ್ನು ತನಿಖೆ ಮಾಡಿ ಆ ಮಗುಗೆ ನಿಜವಾಗ್ಲೂ ಈ ಸಂಸ್ಥೆಯಲ್ಲಿ ಇರೋದಕ್ಕೆ ಅವಕಾಶ ಇದೆ, ಮಾಡಿಕೊಡಬಹುದು ಅಂತ ಅವರಿಗೆ ಅನಿಸಿದರೆ ಮಾತ್ರ ನಮಗೆ ಅವರು ಈ ಮಗುವನ್ನು ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು CWC ಇಂದ ನಮಗೆ ಒಂದು ಪತ್ರವನ್ನು ಕೊಡ್ತಾರೆ. ಅದಾದ ನಂತರ ನಾವು ಆ ಮಕ್ಕಳನ್ನ ಕರೆದುಕೊಂಡು ಬಂದು ಸರ್ಕಾರದ ನೀತಿ ಹೇಗಿದೆ ಅದೇ ಪ್ರಕಾರ ಆ ಮಗುವನ್ನ ನೋಡ್ಕೊಳ್ಳೋದಾಗಲಿ, ಮತ್ತು ಆ ಮಗುವಿಗೆ ಯಾವುದು ಕೌನ್ಸಿಲಿಂಗ್ ಅಗತ್ಯ ಇದೆಯೋ ಅಥವಾ ಮೆಡಿಕಲ್ ಅಗತ್ಯ ಇದೆಯೋ, ಎಜುಕೇಷನಲ್ಲಿ ಹೇಗಿದ್ದಾಳೆ ಮಗುವಿನನ್ನ ನಾವು ಕೂಲಂಕುಷವಾಗಿ ಆ ಮಗುವನ್ನ ಕೌನ್ಸಿಲಿಂಗ್ ಮೂಲಕ ಎಲ್ಲ ತಿಳ್ಕೊತೀವಿ. ಅದಾದ ನಂತರ ಆ ಮಗುವನ್ನ ನಾವು ನಮ್ಮ ಡೇಟಾಬೇಸ್ ಪ್ರಕಾರ ಆ ಮಗುವಿನ ಎಲ್ಲ ದಾಖಲೆಗಳನ್ನು ನಾವು ತೆಗೆದುಕೊಂಡು ಆ ಮಗುನ ನಮ್ಮ ಸಂಸ್ಥೆಯಲ್ಲಿ ಒಳ್ಳೆ ರೀತಿ ಉತ್ತಮ ಎಜುಕೇಷನ್ ಮತ್ತು ಅವಳಿಗೆ ಒಂದು ಸುರಕ್ಷತಾ ಭಾವ ಮೂಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ವಿ. ಹಾಗೆ ಎಲ್ಲ ಹೆಣ್ಮಕ್ಳಿಗೂ ಒಂದು ಉತ್ತಮವಾದ ಸ್ಥಳ ಇದು ನಮ್ಮ ಸಂಸ್ಥೆ. ಯಾಕಂದರೆ ಒಂದು ಸೆಕ್ಯೂರಿಟಿ ಆಗಲಿ, ನಮ್ಮ ಸಂಸ್ಥೆಯೆಲ್ಲ CCTV ಅಳವಡಿಕೆ ಆಗಲಿ, ಮತ್ತು ಮಕ್ಕಳಿಗೆ ವೈಯಕ್ತಿಕ ವಸ್ತುಗಳಾಗಲಿ ನಮ್ಮಲ್ಲಿ ಯಾವುದೇ ಕೊರತೆ ಇಲ್ಲದೆ ನೋಡ್ಕೊತಾ ಇದ್ದೀವಿ. ಹಾಗೆ ಮಕ್ಕಳನ್ನ ನಾವು ಒಂದು ಮನೆಯಲ್ಲಿ ಹೇಗಿರ್ತಾರೋ ಅದೇ ರೀತಿ ನಮ್ಮಲ್ಲಿ ಮಕ್ಕಳು ಇರ್ತಾರೆ. ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ತಾಪತ್ರೆ ನಮ್ಮ ಸಂಸ್ಥೆಯಿಂದ ಯಾವುದೇ ರೀತಿ ಆಗಿಲ್ಲ ಇದುವರೆಗೂ. ಎಲ್ಲ ಮಕ್ಕಳು ಉತ್ತಮ ವಿದ್ಯಾಭ್ಯಾಸ ಪಡ್ಕೊಂಡು ಹೋಗಿದ್ದಾರೆ, ಒಳ್ಳೆ ಅಂಕಗಳನ್ನು ಪಡೆದಿದ್ದಾರೆ. ಇನ್ನು ಉನ್ನತ ಹುದ್ದೆಗಳಲ್ಲೂ ಕೆಲವೊಬ್ರು ಇದ್ದಾರೆ. ನಮಗೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಗೌರವವಿದೆ, ತುಂಬ ಖುಷಿ ಆಗತ್ತೆ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ. ಶಾಂತಿ ಸಾಗಾಡಿ ವಿಶ್ವಕ್ಕೆಲ್ಲ ಸಾರುತ್ತ ಒಮ್ಮೆ ಜನ್ಮ ತಾಳಲು ಪುಣ್ಯವು ಧನ್ಯವು ಭಾರತ 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 ಎನ್ನಲು ಜೀವನ ಸಾರ್ಥಕ. ನಾವು ಭಾರತೀಯರೆಂಬ ಗರ್ಭದಿಂದ ಹೇಳುವಿ, 10 ಹಲವು ಧರ್ಮವಂತೆ ಎಂದು ಸಾರುವೆ. ಪುಣ್ಯಭೂಮಿ ನನ್ನ ಭೂಮಿಯ ಸ್ವರ್ಗವು, ಭೂಮಿಯ ಸ್ವರ್ಗವು. ಒಮ್ಮೆ ಜನ್ಮ ತಾಳಲು ಪುಣ್ಯವು ಧನ್ಯವು. ಭಾರತ 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 ಎನ್ನಲು ಜೀವನ ಸಾರ್ಥಕ. ಹೆಮ್ಮೆಯಿಂದ ಹಾಡುತ್ತಾ ವಿಶ್ವಕ್ಕೆ ಗುರು ನನ್ನ ಭಾರತ. ಹೇಳುನಿ ಹೆಮ್ಮೆಯಿಂದ ಹಾಡುತ್ತಾ
ವಿಶ್ವಕ್ಕೆ ಗುರು ನನ್ನ ಭಾರತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಂಜಿತಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕಳೆದ 1 ವರ್ಷದ ನನಗೆ ಓದೋದ್ರಲ್ಲಿ ಆಸಕ್ತಿ ಇತ್ತು. ಇವ್ರು ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ NNMS ಎಕ್ಸಾಮ್ನ ಪಾಸಾಗಿ ಗೌರ್ಮೆಂಟ್ ನನಗೆ 50,000 ಸ್ಕಾಲರ್ಶಿಪ್ ಕಳಿಸಿದೆ. ಈ ಸಂಸ್ಥೆಯವರು ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅದನ್ನು ಎತ್ತಿಟ್ಟಿದ್ದಾರೆ. ಅದಕ್ಕೆ ನಾನು ಮುಂದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಂತ ಇದ್ದೀನಿ. ಅದಕ್ಕೆ ಅವರು ಪ್ರೋತ್ಸಾಹಿಸಿದ್ದಾರೆ. ಧನ್ಯವಾದಗಳು. ನನ್ನ ಮೊಮ್ಮಕ್ಕಳನ್ನ ಇಬ್ಬರನ್ನೂ ಇಲ್ಲಿ ಓದೋಕೆ ಬಿಟ್ಟಿದ್ದೆ. ಅವ್ರ ಮನೆಯಲ್ಲಿ ಎಲ್ಲಿ ಅಲ್ಲಿ ಇಲ್ಲಿ ಅಲೀತಾ ಇದ್ರು, ಏನೂ ಓದ್ತಾ ಇರಲಿಲ್ಲ. ಬರೀ ಪೊರ್ಕಿಗಳ ಸವಾಸ, ಆ ಬೀದಿ ಸುತ್ತೋದು ಈ ಬೀದಿ ಸುತ್ತೋದು ಮಾಡ್ತಾಯಿದ್ರು. ಯಾರೋ ಹೇಳಿದ್ರು ಈ ಥರ ಕಲ್ಪವೃಕ್ಷ ಇದೆ ಅಂತಂದ್ಬಿಟ್ಟು ನಾವು ತಂದು ಇಲ್ಲಿ ಬಿಟ್ಟಿವಿ. ತುಂಬ ಚೆನ್ನಾಗಿ ಓದ್ತಾರೆ. ಈಗ ಇವರು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಮತ್ತು ಈಗ ಟಾಪರ್ ಬರ್ತಾ ಇದ್ದಾರೆ. ಇಬ್ಬರೂ ತುಂಬ ಚೆನ್ನಾಗಿ ಓದಿಸ್ತಾ ಇದ್ದಾರೆ. ಪ್ರತಿಯೊಂದೂ ಬುಕ್ಕು ಪೆನ್ಸಿಲ್ ನಾವೇನು ಕೊಡ್ತಾ ಇಲ್ಲ, ಎಲ್ಲ ಇವರೇ ಕೊಟ್ಟು ನಮ್ಮ ಮೊಮ್ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನಮಸ್ತೆ ಸರ್, ನನ್ನ ಹೆಸರು ಸರೋಜಾ. ನಮ್ಮ ಮಕ್ಕಳನ್ನ ತುಂಬ ಕಷ್ಟ ಇತ್ತು, ನಮ್ಮ ಮನೆಯಲ್ಲಿ ಕಷ್ಟ ಇತ್ತು. ಆಮೇಲೆ ಸಂಸ್ಥೆಗೆ ಯಾರೋ ಒಬ್ಬರನ್ನ ಹೇಳಿದ್ರು, ತಗೊಂಡು ಬಂದು ಸೇರಿಸ್ದೆ. ಇವಾಗ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ. ಆಮೇಲೆ ಮನೆಯಲ್ಲಿ ಓದ್ಸೋಕೆ ಆಯ್ತಿರಲಿಲ್ಲ. ನಮ್ಮ ಮನೆಯವರು ಕುಡಿದ್ಬಿಟ್ಟು ಅಲ್ಲಿ ಇಲ್ಲೂ ಓದ್ತಾ ಇರ್ತಿರ್ಲು. ನನಗೂ ಒಬ್ಬಳನ್ನ ದುಡಿಯೋಕೆ ಆಯ್ತಿರಲಿಲ್ಲ. ಆಮೇಲೆ ಅದಕ್ಕೋಸ್ಕರ ನಾನು ನನ್ನ ಮಕ್ಕಳನ್ನ ಸೇರಿಸ್ತಿದ್ದೀನಿ. ನನ್ನ ಮಗ ಇಬ್ಬರು ಚೆನ್ನಾಗಿ ಓದ್ತಿದ್ದಾರೆ. ಆಮೇಲೆ ಚೆನ್ನಾಗಿ ಓದ್ತಿದ್ದಾರೆ. ಆಮೇಲೆ ಸರು ಚೆನ್ನಾಗಿ ನೋಡ್ಕೊತಿದ್ದೆ. ನನಗೂ ಚೆನ್ನಾಗಿ ಅನ್ನಿಸ್ತಿದೆ. ಮುಂದೆ ನಾವು ಓದಿಲ್ಲ, ಆದರೆ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕಂತ ಆಸೆ. ನಮ್ಮ ಗಂಡನಿಂದ ತುಂಬಾ ಕಷ್ಟ ಆಗಿದೆ ಸರ್ ನಮಗೆ. ಆದರೆ ಇವಾಗ ಅದನ್ನು ನಾನು ಒಬ್ಬಳೇ ದುಡಿತಿದ್ದೀನಿ. ಈ ಒಂದು ಸಂಸ್ಥೆಯನ್ನು ಗುರುತಿಸಿಬಿಟ್ಟು ಈ ಸಂಸ್ಥೆಯವರಿಗೂ ಬಂದು ಈ ಒಂದು ಅಶ್ವವೇಗ ನ್ಯೂಸ್ ಚಾನೆಲ್ ಅವರು ನಮ್ಮ ಸಂಸ್ಥೆಗೆ ಬಂದು ಭೇಟಿ ಕೊಟ್ಬಿಟ್ಟು ನಮ್ಮನ್ನೆಲ್ಲ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನನ್ನ ಪರವಾಗಿ ಹಾಗೂ ನಮ್ಮ ಮಕ್ಕಳ ಪರವಾಗಿ, ನಮ್ಮ ಸಂಸ್ಥೆಯವರ ಪರವಾಗಿ, ನಮ್ಮ ಸಿಬ್ಬಂದಿ ವರ್ಗದವರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು
ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಕಲ್ಪ ರಕ್ಷಾ ಸೇವಾ ಸಂಸ್ಥೆ ಕಳೆದ ದಶಕಗಳಿಂದ ನೂರಾರು ಜನ ಮಕ್ಕಳಿಗೆ ರಕ್ಷಣೆಯನ್ನು ನೀಡ್ತಾ ಅವರಿಗೆ ಉತ್ತಮ ಶಿಕ್ಷಣ ಸಂಸ್ಕಾರವನ್ನು ನೀಡ್ತಾ ಬಂದಿದೆ. ಇಲ್ಲಿ ಕಲಿತಂಥ ಅನೇಕ ಮಕ್ಕಳು ಇವತ್ತು ಸಮಾಜದ ವಿವಿಧ ಸ್ತರಗಳಲ್ಲಿ ಉತ್ತಮ ಅವಕಾಶವನ್ನು ಪಡೆದುಕೊಂಡು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡಿದ್ದಾರೆ. ಹೇಳ್ತಾರಲ್ಲ, ಇವತ್ತಿನ ಮಕ್ಕಳು ಇವತ್ತಿನ ಪ್ರಜೆಗಳು ಅಂತ ಹೇಳಿ. ಹಾಗೆಯೇ ಯಾವುದೇ ಮಕ್ಕಳು ಕೂಡ ಪಾಲನೆ, ಪೋಷಣೆ, ರಕ್ಷಣೆಯಿಂದ ಹೊರತಾಗಬಾರ್ದು. ಆ ಥರದ ಮಕ್ಕಳಿದ್ರೆ ಆದಷ್ಟು ಬೇಗ ಅಂಥವರನ್ನ ಸರ್ಕಾರದ ಗಮನಕ್ಕೆ ತಂದು ಅವರಿಗೆ ಒಳ್ಳೆಯ ರಕ್ಷಣೆ ಕೊಡಿಸುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗೋಣ. ಇಂತಹ ಮಕ್ಕಳನ್ನು ರಕ್ಷಿಸುವಂತಹ ಕಾಯಕದಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.